ಹಲೋ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು. ಬೆಳಿಗ್ಗೆ ಎದ್ದು ನಾನು ಯೂಶ್ವಲಿ ನೀರು ಕುಡಿತೀನಿ. ನೀವೇನು ಮಾಡ್ತೀರಾ? ನೀರಿಗೆಲ್ಲ ಸ್ವಲ್ಪ ಬ್ಲೆಸ್ಸಿಂಗ್ ಮಾಡಿಬಿಟ್ಟು ಕುಡಿತೀನಿ ಅದನ್ನು. ಸೊ ಎಸ್, ನೀರೆಲ್ಲ ಕುಡ್ದಾದ್ಮೇಲೆ ಫ್ರಿಜ್ಜಲ್ಲಿ ಇಡ್ಲಿ ಹಿಟ್ಟಿತ್ತು. ಇವತ್ತು ಇಡ್ಲಿ ಮಾಡೋಣ ಅಂತ ಇಡ್ಲಿ ಮಾಡೋಕ್ಕೆ ತಯಾರು ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ ಉಪ್ಪು ಹಾಕಿರಲ್ಲ, ಇವಾಗ ಮಾಡುವಾಗೇ ಉಪ್ಪು ಹಾಕ್ಕೊತೀನಿ. ಇಡ್ಲಿ ಹಿಟ್ಟನ್ನು ಒಂದು ದಿವಸ ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ತುಂಬ ಸ್ಮೂತಾಗಿ ಬರುತ್ತೆ. ನೀವು ಬೇಕಿದ್ರೆ ಮಾಡಿ ನೋಡಿ. ನಾನು ಯೂಶ್ವಲಿ 2 ಡೇಸಿಗೆ ಮಾಡಿರ್ತೀನಿ. ಸೊ ಒಂದು ದಿವಸ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನು ನೆಕ್ಸ್ಟ್ ಡೇ ಮಾಡಿದರೆ ತುಂಬ 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 ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ, ತುಂಬ ಚೆನ್ನಾಗಾಗಿತ್ತು. ನನ್ನ ಮಗಳ ಫೇವ್ರೇಟ್ ಆ್ಯಕ್ಚುಲಿ ಇಡ್ಲಿ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ನನ್ನ ಮಗಳಿಗೆ ತುಂಬ ಇಷ್ಟ. ತುಂಬ ಅಂದರೆ ತುಂಬ ಇಷ್ಟ. ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು ಇಡ್ಲಿನ. ಅವಳಿಗೋಸ್ಕರನೇ ಮಾಡೋದು. ನನಗಷ್ಟೊಂದು ಏನು ಇಷ್ಟ ಆಗಲ್ಲ ಇಡ್ಲಿ. ಇಡ್ಲಿಗೆ ಸಾಂಬಾರು ಮಾಡಿದ್ದೆ. ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ಇಡ್ಲಿ ಮಾತ್ರ ಸಖತ್ತಾಗಿತ್ತು. ನೀವು ಒಂದ್ಸರಿ ಮಾಡಿ ನೋಡಿ. ಎಷ್ಟೊಂದು ಸ್ಮೂತಾಗಿ ಬಂದಿದೆ ನೋಡಿ. ತುಂಬ ಬಿಸಿ ಇತ್ತು. ಒಂಚೂರು ತಣದ ಮೇಲೆ ತೆಗೆದ್ರೆ ಅದು ಈಸಿಯಾಗಿ ಬರುತ್ತೆ. ತುಂಬ ಬಿಸಿ ಇತ್ತು, ಆವಾಗೇ ತೆಗೆದೆ, ಅದಕ್ಕೋಸ್ಕರ ಅಷ್ಟೊಂದು ಈಸಿಯಾಗಿ ಬರ್ತಾಯಿಲ್ಲ. ಅದರ್ವೈಸ್ ತುಂಬ ಚೆನ್ನಾಗಿತ್ತು. ತುಂಬ ಸ್ಮೂತಾಗಿ ಬಂದಿದೆ ನೋಡಿ. ಎಷ್ಟೊಂದು ಸ್ಮೂತಾಗಿ ಬಂದಿದೆ. ತುಂಬ ಚೆನ್ನಾಗಿತ್ತು. ಮಗಳು ಎದ್ದಿದ್ಲು. ಅವಳು, ನಾನು, ಅವಳ ಫ್ರೆಂಡು ಎಲ್ಲ ಇಡ್ಲಿ ತಿಂತಾ ಇದ್ದೀವಿ. ಹೇಗಿದೆಯಾ ಕೇಳಿದರೆ ಅಮ್ಮನಿಗೇನು ಬೇರೆ ಕೆಲಸ ಇಲ್ಲ ಅಂತ ನಗಾಡ್ತಾ ಇದ್ದಾಳೆ. ಇಡ್ಲಿ ಎಲ್ಲ ತಿಂದಾದಮೇಲೆ ಅವಳಿಗೆ ಇವತ್ತು ಲಾಸ್ಟ್ ಎಕ್ಸಾಮ್. ಆ್ಯಕ್ಚುಲಿ ಇವತ್ತೊಂದು ಎಕ್ಸಾಮ್ ಮುಗಿದ್ಬಿಟ್ರೆ 2nd ಸ್ಟ್ಯಾಂಡರ್ಡ್ ಮುಗೀತು. ಓದ್ತಾ ಇದ್ದಾಳೆ. ಇವತ್ತು ಕಂಪ್ಯೂಟರ್, GK ಮತ್ತು ಕೋಡಿಂಗ್ ಇತ್ತು. ಓದ್ತಾ ಇದ್ದಾಳೆ 3 ಅದ್ರ ಮಧ್ಯೆ ಅವಳಿಗೆ ಅಮ್ಮ ನನಗೆ ಜ್ಯೂಸ್ ಬೇಕು ಅಂತ ನಿಂಬೆಹಣ್ಣಿನ ಪಾನಕ ಮಾಡಿಕೊಡ್ತಾ ಇದ್ದೆ. ಲೆಮನೇಡ್ ಅಂತಾಳೆ. ಅವಳಿಗೆ ಪಾಠ ಇತ್ತು, ಇಂಗ್ಲೀಷ್ ಲೆಸನ್ ಲೆಮನೇಡ್ ಅಂತ ಇದೆ. ಅದಕ್ಕೋಸ್ಕರ ಅಮ್ಮ ಲೆಮನೇಡ್ ಬೇಕು ಅಂತ ಹೇಳ್ತಾ ಇದ್ಲು. ನಾವು ನಿಂಬೆಹಣ್ಣಿನ ಪಾನಕ ಅಂತೀವಿ. ಸೊ ಎಸ್, ಅದನ್ನೆಲ್ಲ ಕುಡಿದ್ಬಿಟ್ಟು ಹೆಂಗಿದೆ ಕೇಳಿದ್ರೆ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾಳೆ. ಇವತ್ತು ಆ್ಯಕ್ಚುಲಿ ತುಂಬ ಮಳೆ ಬಂದಿತ್ತು. ಈಗ ಒಂದು 2-3 ಡೇಸಿಂದ ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ. ಸಂಜೆ ಮಾತ್ರ ಬರುತ್ತೆ ಮಳೆ. ಅವಳಿಗೆ ಡ್ರಾಯಿಂಗ್ ಕ್ಲಾಸ್ ಇತ್ತು. ಡ್ರಾಯಿಂಗ್ ಕ್ಲಾಸು ಹೋಗ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾಳೆ. ತೋರಿಸ್ತಾ ಇದ್ಲು ನೋಡಿ, ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಡ್ರಾ ಮಾಡ್ತಾಳೆ. ಅದೆಲ್ಲ ಆದಮೇಲೆ ಎಗೇನ್ ಲಾಸ್ಟಲ್ಲಿ ಒಂದು ಸರಿ ರಿವಿಷನ್. ಅದರೊಟ್ಟಿಗೆ ಸ್ಕೇಟಿಂಗು ಆಗಬೇಕು, ಅದರೊಟ್ಟಿಗೆ ಓದಬೇಕು. ಎರಡೂ ಒಟ್ಟಾಗಿ ಆಗ್ತಾ ಇದೆ. ಇದನ್ನೆಲ್ಲ ಮುಗಿಸಿ ನಾವು ಇಂದಿನ ದಿನಕ್ಕೆ ಬಾಯ್ ಹೇಳ್ತೀವಿ. ನೀವು ಹೇಗೆ ಏನೇನೆಲ್ಲ ಮಾಡಿದ್ರಿ ಕಮೆಂಟ್ ಮಾಡಿ. ಬಾಯ್.